ಹಾಯ್, ನಾನು ನಿಮ್ಮ ಪ್ರೀತಿಯ ಆಶಾಗೌಡ. ನನ್ನ ಐಶ್ಯಾಡೋ ಪ್ಯಾಲೆಟ್ಟು ಸ್ವಲ್ಪ ಗಲೀಜಾಗಿತ್ತು, ಸೊ ಅದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೂ ಕೂಡ. ಸೊ ಈ ರೀತಿ ಒಂದು ಕಾಂಪ್ಯಾಕ್ಟ್ಗೆ ಟಿಶ್ಯೂ ತೊಗೊಂಡು ಅದನ್ನು ಆ್ಯಕ್ಚುಲಿ 2 ಹ್ಯಾಂಡ್ಸಿಂದ ನಾವು ಕ್ಲೀನ್ ಮಾಡಬೇಕು, ಅವಾಗ ನೀಟಾಗಿ ಹೋಗುತ್ತೆ. ಸೊ ನಾನು ಹಾಗೆ ಜಸ್ಟ್ ನೀಟಾಗಿ ರಬ್ ಮಾಡಿದೆ, ಕ್ಲೀನ್ ಆಯಿತು. ಸೊ ಆಮೇಲೆ ನಾನಿನ್ನೂ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಆ್ಯಕ್ಚುಲಿ ನಾನು ಇವತ್ತು ಫುಲ್ ಡೇ ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿರೋದು. ಸೊ ಹಾಗೆ ಅದಾಯಿತು ಬೆಳಗ್ಗೆ. ಸೊ ಮತ್ತೆ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಬಟ್ಟೆ ತೊಗೊಬಂದೆ. ಒಣಕಣ ಅಂತ ಮನೆಯಿಂದ ಹಿಂದುಗಡೆ ಇರೋದು ಅದು. ಸೊ ಅದು ಮನೆ. ಈಗ ಇಲ್ಲಿವರೆಗೂ ನಡ್ಕೊಂಡೇ ಬರಬೇಕಾ, ನಡ್ಕೊಂಡು ಬಂದೆ. ನಡ್ಕೊಂಡು ಬಂದು ನೋಡಿ ಇಷ್ಟು ಕಷ್ಟಪಟ್ಟು ಬಟ್ಟೆ ಒಣಾಕ್ತಾಯಿದ್ದೀನಿ ನಾನು. ಸೊ ಹಿಂಗೋ ಹಂಗೋ ಬಟ್ಟೆ ಒಣಾಕಿದ್ದೇನೋ ಆಯಿತು. ಬಿಸಿಲಂತೂ ಇರಲಿಲ್ಲ, ಕಡಿಮೆ ಬಿಸಿಲೇ. ಸೊ ಓಕೆ, ಅದಾಯಿತು. ಅದಾದಮೇಲೆ ಹಾಗೆ ನೋಡಿ ನಾನು ನಿಮ್ಗೊಂದು ಸರ್ಪ್ರೈಸ್ ಇದೆ. ಇದು ನಾನು ಬಿಟ್ಟಿರೋ ರಂಗೋಲಿನೇ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಈ ರಂಗೋಲಿನ ನಾನು ನಿಧಾನಕ್ಕೆ ನೋಡಿಕೊಂಡೇ ಬಿಟ್ಟಿದ್ದು. ಸೊ ಇದಾಯಿತು. ಇದಾದಮೇಲೆ ನೆಕ್ಸ್ಟ್ ನಿಮಗೆ ನೋಡಿ ದೇವ್ರ ಮನೆ ತೋರಿಸ್ತೀನಿ. ಇದು ನಮ್ಮ ಚಿಕ್ಕ ದೇವರ ಮನೆ. ನಾನು ದೇವ್ರ ಪ್ರಸಾದಕ್ಕೆ ಕೋಸಂಬರಿ ಮಾಡಿದ್ದೆ ದೇವರು ನೈವೇದ್ಯಕ್ಕೆ. ಅವತ್ತೊಂದು ದಿನ ಸಂಕಷ್ಟ ಚತುರ್ಥಿ ಇತ್ತು, ಅದು ಟ್ಯೂಸ್ಡೇ ಬಂದಿತ್ತು. ಸೊ ಅದಕ್ಕೋಸ್ಕರ ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದು ಮತ್ತೆ ನಾನು ರಂಗೋಲಿ ಬಿಟ್ಟಿದ್ದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಿಚನಲ್ಲಿ ಏನೋ ಇಟ್ಟಿದ್ದೀವಿ ನೋಡಿ. ನೀವು ಹಿಂಗೆಲ್ಲ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಆಶಾಗೌಡ ಲಾಗ್ ಅಂತ, ಸೊ ಸಬ್ಸ್ಕ್ರೈಬ್ ಮಾಡಿಕೊಡಿ. ಏನಪ್ಪ ಇದು ಅಂತ ನೋಡ್ತಾ ಇದ್ದೀರಾ? ಏನಿರ್ಬೋದು ಗೆಸ್ ಮಾಡಿ, ಅಟ್ಲೀಸ್ಟ್ ಗೆಸ್ ಮಾಡಿ. ಟಂಟಣ ಏನು ಗೊತ್ತಾ, ಇದು ಗಿಡ ಬರುತ್ತೆ ಅಂತ ಹಾಕಿರೋದು ಇದನ್ನು. ಸೊ ಊರಿಗೆ ಹೋದಾಗ ತೊಗೊಂಡೋಗಿ ಹಾಕಬೇಕು. ಮೊಳಕೆ ಬಂದಿದೆ, ನೀವು ಕೂಡ ಟ್ರೈ ಮಾಡಿ. ಸೊ ಹಣ್ಣು ಬಂದಾಗ ನಾನು ಇದು ವಿಡಿಯೋ ಹಾಕ್ತೀನಿ. ಟ್ರೈ ಮಾಡಿರೋದು. ಇವಾಗಂತೂ ಇನ್ನೂ ಎಲೆ ಎಲ್ಲ ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿ ಬಂದಿದೆ. ಸೊ ಇದಾಯ್ತಾ? ಇದಾದಮೇಲೆ ಸರಿ ಆಯಿತು ಅಂತ ನಾವು ಟೆಂಪಲ್ಗೆ ಹೊರಡೋಕ್ಕೆ ರೆಡಿ ಆದ್ವಿ. ಏನು ಮಾಡೋದು ಅಂತ ನೋಡ್ತಾ ಇದ್ದೆ. ತಿನ್ನಬೇಕಲ್ವ ಏನಾದರೂ ಅಂದ್ಬಿಟ್ಟು. ತಿನ್ನೋದಕ್ಕೆ ಕಜ್ಜಾಯ ಸಿಕ್ತು ನನಗೆ. ಯಮ್ಮಿ ಕಜ್ಜಾಯ. ಸರಿ ಓಕೆ, ನಾನು ಕಜ್ಜಾಯ ತಿನ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿದೆ. ಅದಾದಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನಕ್ಕೆ ಅದು ನಮ್ಮ ಮನೆ, ಹೊಸ ಮನೆ ಹತ್ರ ದೇವಸ್ಥಾನ ನಿಯರ್ ಗೊತ್ತಿರಲಿಲ್ಲ. ಸೊ ಗೂಗಲಲ್ಲಿ ಮ್ಯಾಪಲ್ಲಿ ನೋಡ್ಕೊಂಡು ಹೋಗಿದ್ದು, ಮ್ಯಾಪ್ ಹಾಕ್ಕೊಂಡು. ಸರಿನಾ, ಅಲ್ಲಿಷ್ಟು ರಶ್ ಇತ್ತು ಅಂದರೆ ನೋಡಿ, ಸಿಕ್ಕಾಬಟ್ಟೆ ರಶ್ ಇತ್ತು. ನಾವೆಲ್ಲ ಅಷ್ಟು ಜನ ಆಚೆಗಡೆ ನಿಂತಿದ್ವಿ. ಫೈನಲಿ ಗೇಟ್ ಹತ್ರ ತಲುಪಿದ್ದೆ ನಾನು. ಸರಿನಾ, ಸೊ ಗಣೇಶನ ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಎಷ್ಟು ಜನ ಇದ್ದರು ಅಂದರೆ ಒಂದು ಫನ್ ಏನಂದರೆ ಆಚೆಗಡೆನೇ ಹೋಮ ಮಾಡಿದರು. ಹೋಮ ಮಾಡಿರೋ ಐಟಮ್ ಎಲ್ಲ ಇಟ್ಟಿದ್ರು. ಸೊ ಎಲ್ಲರೂ ಒಂದೊಂದು ಇಡೀ ತಗೊಂಡು ಹೋಮಗೆ ಹಾಕ್ತಾಯಿದ್ರು. ನಾವು ಹಾಕ್ಬಿಟ್ವಿ ನೋಡಿ. ಇದೇ ದೇವಸ್ಥಾನ ದೇವರು ಸಕ್ಕತ್ತಾಗಿ ಮಾಡಿದರು. ಸೊ ಫೈನಲಿ ನಾವು ಹಾಗೆ ಒಳಗಡೆ ಹೋದ್ವಿ. ಒಳಗಡೆ ಹೋಗಾದ್ಮೇಲೆ ನಮಗೆ ಏನಪ್ಪ ಖುಷಿ ಅಂದರೆ ಎಂಟ್ರಿ ದೇವಸ್ಥಾನದ ಒಳಗಡೆ ಹೋಗಿ ಸ್ಟಾರ್ಟಿಂಗಲ್ಲೇ ನಾವು ನಿಂತ್ಕೊಂಡಿದ್ದು ಫ್ರಂಟಲ್ಲೇ ನಿಂತ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅವತ್ತಿನ ದಿನ ಮತ್ತು ದೇವ್ರ ಪ್ರಸಾದ 3 ಥರ ಮಾಡಿಸಿದ್ರು. ಮೊಸರನ್ನ, ಪುಳಿಯೋಗರೆ ಮತ್ತು ಕಡಲೆ ಉಸ್ಲಿ ಇಷ್ಟು ಮಾಡಿಸಿದ್ರು. ಸೊ ತುಂಬ ಖುಷಿ ಆಯಿತು. ಸಿಕ್ಕಾಬಟ್ಟೆ ಜನ ಅಂದರೆ ಜನ. ಗಣೇಶನ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ ಅವತ್ತು. ಸೊ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಮುಂದೆಗಡೆಯಿಂದನೇ ನಾವು ದೇವ್ರಿಗೆ ನಮಸ್ಕಾರ ಮಾಡ್ಕೊತೀವಿ ಅಂತ. ಬಟ್ ವೆಯ್ಟ್ ಮಾಡಿ ಹೋಗಿದ್ದಕ್ಕೂ ಖುಷಿ ಆಯಿತು. ನೋಡಿ ಗಣೇಶ ಫೈನಲಿ ನಾವು ಹೊರಟು ಬಂದ್ವಿ. ಬಾಯ್.